ನಿಯಾಸ್ ಕನ್ಸ್ಟ್ರಕ್ಷನ್ಸ್ ಹೆಬ್ಬಳ್ಳಿ ಫಾರ್ಮ್ ಧಾರವಾಡ. ಇದು ಹೆಬ್ಬಳ್ಳಿ ಗ್ರಾಮ ಇದರೊಳಗಿರುವಂಥ ಲೇಔಟ್ ಮಾಡ್ತಾ ಇರೋದು, ನಿಮ್ಗೆ ತೋರಿಸ್ತಾ ಇರೋದು. ಇವತ್ತು ಪೈಪ್ಲೈನ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಡ್ರೈನೇಜ್ ಪೈಪ್ಲೈನು NAKJP ಲೇಔಟ್. ಇದು 9 ಎಕರೆ ಪ್ರಾಜೆಕ್ಟು. ಈ ರೀತಿ ಚಂಬರ್ ವರ್ಕ್ ಯಾವ ರೀತಿ ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತಾ ಇದ್ದೀವಿ. ಇದು RCC ಚಂಬರ್ ಮೊದಲು ನಾವು ಕೆಳಗಡೆ ಬೆಡ್ಡಿಂಗ್ ಹಾಕ್ಕೊಂಡಿರ್ತೀವಿ. ಇದ್ರ ಮೇಲೆ ನಾವು ರೆಡಿ ಮಾಡಿರುವಂಥ ಚಂಬರ್ಸ್ ಏನಿದಾವಲ್ಲ, ರೆಡಿಮೇಡ್ ಚಂಬರ್ಸ್ನ ನಾವು ಇದ್ರ ಮೇಲೆ ಕೂಡಿಸ್ತೀವಿ. ಚಂಬರ್ ಸೈಟ್ ನಾವೇ ರೆಡಿ ಮಾಡ್ಕೊಳ್ತೀವಿ. ಸೈಟ್ ಮೇಲೆ ಕ್ಯೂರಿಂಗು ಚೆನ್ನಾಗಿ ಮಾಡಿರ್ತೀವಿ. ಒಡೆದೋಗು ಭಯ ಅಂತೂ ಒಟ್ಟೇ ಇರೋದಿಲ್ಲ. ನೀವು JCB ಆಗಲಿ ದೊಡ್ಡ 12 ವೀಲಿನ ಗಾಡಿ ಇರಿಸಿದ್ರು ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಈ ರೀತಿ ಈ ಪ್ಲಾಟಿನ ಪೈಪ್ಲೈನ್ ಕೂಡಿಸ್ಲಿಕ್ಕೆ ಡಿಗ್ ಮಾಡ್ತಾ ಇದ್ದೀವಿ. ಇಲ್ಲಿ 4 ಇಂಚಿನ ಪೈಪ್ ಕೊಡುತ್ತೆ. ಇದು 6 ಇಂಚಿನ ಪೈಪ್ ಇರುತ್ತೆ ಡ್ರೈನೇಜದ್ದು. ಇದನ್ನು ಕನೆಕ್ಟ್ ಮಾಡ್ತೀವಿ. ಚಂಬರ್ ಕೂಡಿಸಿದ ಮೇಲೆ ಮುಂದಿನ ವೀಡಿಯೋದಾಗ ನಿಮ್ಗೆ ಚಂಬರ್ ಯಾವ ರೀತಿ ಇರ್ತಾವೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಇದು ನೋಡಿ, 6 ಇಂಚಿನ ಪೈಪ್ 8 ಇಂಚಿನ ಪೈಪ್ ಹಾಕಿರ್ತೀವಿ. ಡ್ರೈನೇಜ್ ಪೈಪ್ಸು ಈ ರೀತಿ ಕನೆಕ್ಷನ್ ಬಂದಿರುತ್ತೆ. ಇದು ಇಂಡಿವಿಜುವಲ್ ಪ್ಲಾಟಿಂಗ್ ಕನೆಕ್ಷನ್ ಇದೆ. ಇದು 4 ಇಂಚಿನ ಪೈಪ್ ಬರುತ್ತೆ. ಇದು 8 ಇಂಚಿನ ಪೈಪ್. 4 ಇಂಚಿನ ಪೈಪು ಇಂಡಿವಿಜುವಲ್ ಪ್ಲಾಟಿಗೆ ಸ್ಲೂಪ್ ಆಗಿ ಕೊಟ್ಟಿರ್ತೀವಿ. ಡ್ರೈನೇಜ್ ಈಸಿಯಾಗಿ ಫ್ಲೋ ಆಗಲಿಕ್ಕೆ ಡೌನ್ ಮೇಲೆ ಕೊಟ್ಟಿರ್ತೀವಿ ಇದನ್ನು. ಇದು 4 ಇಂಚಿನ ಪೈಪ್ ಇರುತ್ತೆ, ಅದು 8 ಇಂಚಿನ ಪೈಪ್ ಇರುತ್ತೆ. ಇದು ಇಂಡಿವಿಜುವಲ್ ಪ್ಲಾಟಿಗೂ ಬರುತ್ತೆ. ಇದು ಡ್ರೈನೇಜ್ ಲೈನ್ ಕನೆಕ್ಷನ್. ಇದೇ ರೀತಿ ಇಷ್ಟು ಡೆಪ್ತ್ ಒಳಗೆ ಹಾಕಿರ್ತೀವಿ. ಪ್ಲಾಟ್ನಿಂದ ಮೇನ್ ಕನೆಕ್ಷನ್ಗೆ ಏನಿರುತ್ತಲ್ಲ ಇದೇ ರೀತಿ ಡೌನ್ ಮಾಡಿರ್ತೀವಿ. 4 ಇಂಚಿನ ಪೈಪ್ ಕೆಳಗಡೆ ಕೆಂಪು ಮೊರಮ್ ಹಾಕಿ ಅದಕ್ಕೆ ಗಟ್ಟಿ ಆಗೋಂಗೆ ಮಾಡಿಕೊಂಡು, ಎರಿಭೂಮಿ ಇದ್ದಲ್ಲಿ ಕೆಳಗಡೆ ಕೆಂಪು ಮೊರಮ್ ಹಾಕ್ಕೊಂಡು ಗಟ್ಟಿ ಮಾಡಿ ಲೆವೆಲ್ ಟ್ಯೂಬ್ ತೆಗೆದು ಇದೇ ರೀತಿ ಸುಲಭ ಸಿಗುವಾಗ ಲೆವೆಲ್ ಟ್ಯೂಬ್ ಕಟ್ಕೊಂಡು ಆಮೇಲೆ ಪೈಪ್ಲೈನ್ ಜೋಡಿಸಿರ್ತೀವಿ. ಪ್ರತಿಯೊಂದು ಇಂಡಿವಿಜುವಲ್ ಪ್ಲಾಟಿಗೂ 4 ಇಂಚಿನ ಪೈಪ್ ಬರುತ್ತೆ ಡ್ರೈನೇಜದ್ದು. ಮೇನ್ ಲೈನಿಗೆ ನೋಡಿ ವೀಕ್ಷಕರೇ, ಕೆಳಗಡೆ ಎರಿಮಣ್ಣಿದ್ದಲ್ಲೇ ಕೆಳಗಡೆ ಮೊರಮ್ ಹಾಕ್ಕೊಳ್ತೀವಿ ಅಂದ್ವಲ್ಲ, ಈ ರೀತಿ ಕೆಂಪು ಮಣ್ಣು ಹಾಕ್ಕೊಂಡು ಗಟ್ಟಿ ಮಾಡ್ತೀವಿ. ಯಾಕಂದರೆ ಎರಿಮಣ್ಣು ಇರೋದ್ರಿಂದ ಪೈಪ್ ನಾಳೆ ಖುಷಿ ಚಾನ್ಸ್ ಇರುತ್ತೆ ಅಂಥೇಳಿ ಈ ರೀತಿ ಮೊರಮ್ನ ಕೆಳಗಡೆ ಅಡಿಗೆ ಹಾಕ್ಕೊಂಡು ಆಮೇಲೆ ಪೈಪ್ಲೈನ್ ಜೋಡಿಸ್ತೀವಿ. ನೋಡ್ತಾ ಇರ್ಬೋದು ನೀವು, ಕೆಂಪು ಮಣ್ಣು ಕಾಣ್ತಾ ಇದೆ, ಅದಕ್ಕೆ ಮೊರಮ್ ಅಂತಾರೆ, ಕೆಂಪು ಮೊರಮ್ ಅಂತಾರೆ. ಅದು ಹಾಕಿದರೆ ಕೆಳಗಡೆ ಇದು ಕುಸಿಯೋದಿಲ್ಲ ಪೈಪ್ಲೈನ್. ನೋಡ್ತಾ ಇರ್ಬೋದು ನೀವು, ಅಲ್ಲಿವರೆಗೂ ಇದೇ ರೀತಿ ಅಲ್ಲಿವರೆಗೂ ಕಂಟಿನ್ಯೂ ಆಗಿ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಿಗೆ ಪ್ರತಿಯೊಂದು 3 ಪ್ಲಾಟಿಗೆ ಒಂದೊಂದು ಚಂಬರ್ ಬರ್ತವೆ. ಈ ಕಡೆ ಇನ್ನೂ ಪೈಪ್ಲೈನ್ ಮಾಡಬೇಕು. ಆ ಕಡೆ ತೋರಿಸಿದ್ದೇನೆ ಯಾವ ರೀತಿ ಪೈಪ್ಲೈನ್ ಮಾಡ್ತಾರೆ ಅಂತೇಳಿ. ಮುಂದಿಂದ ಅಲ್ಲಿವರೆಗೂ ಎಂಡ್ವರೆಗೂ ತೋರಿಸ್ತಾ ಇದ್ದೀವಿ. ಮುಂದೆ ನೋಡ್ಬೋದು ನೀವು, ಎಲ್ಲ ಲೇಔಟ್ ಆಗಿದೆ. ಅಕ್ಕಪಕ್ಕದ ಲೇಔಟೂ ಇದೆ, ಅದು ವರ್ಕ್ ನಾವೇ ಮಾಡಿದ್ದೀವಿ. ರೋಡ್ ವರ್ಕ್ ಆಯಿತು, ಡ್ರೈನೇಜ್ ವರ್ಕ್ ಆಯಿತು, ವಾಟರ್ ಪೈಪ್ಲೈನ್ ವರ್ಕ್ ಆಯಿತು. ವಾಟರ್ ಪೈಪ್ಲೈನ್ ಅಂತೂ ಇದ್ರದ್ದು ಕಂಪ್ಲೀಟ್ ಆಗಿದೆ. ತೋರಿಸ್ಬೇಕಾಗಿತ್ತು, ಆ ಟೈಮಲ್ಲಿ ನಾನೇ ಇರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಅದಕ್ಕೆ ಈ ಪೈಪ್ಲೈನ್ ಇದ್ದು, ಡ್ರೈನೇಜ್ ಪೈಪ್ಲೈನ್ ಇದ್ದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ. ಸರ್, ಇದು 4ನೇ ಚಂಬರ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ಕೆಳಗಡೆ ಬೆಡ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿಮೇಡ್ ಚಂಬರ್ನ ಇದ್ರ ಮೇಲೆ ಕೂರಿಸ್ಬೇಕಾದ್ರೆ ಅದ್ರದ್ದು ವಿಡಿಯೋ ನಿಮ್ಗೆ ಕಳಿಸ್ತೀನಿ, ಯಾವ ರೀತಿ ಇರ್ತವೆ ರೆಡಿಮೇಡ್ ಅಂತೇಳಿ. ನಾವೇ ರೆಡಿ ಮಾಡ್ಕೊಂಡಿರುವಂಥ ಚಂಬರ್ಸ್ ಇರ್ತವೆ. ಈ ರೀತಿ ಮುಂದಿನ ಪೂರ ಕಂಪ್ಲೀಟ್ ಮಾಡಿ, ಇದು ಇಂಡಿವಿಜುವಲ್ ಪ್ಲಾಟಿಂದು ನಿಮ್ಗೆ ಅಲ್ಲೂ ತೋರಿಸಿದ್ದೀನಿ. ಇಲ್ಲಿ ಪೈಪ್ ಹಾಕಿಲ್ಲ. ಈ ರೀತಿ ಪ್ರತಿಯೊಂದು ಇಂಡಿವಿಜುವಲ್ಗೂ 4 ಇಂಚಿನ ಪೈಪ್ ಬರ್ತವೆ. ಅದೇ ರೀತಿ ಈ ರೀತಿ ವರ್ಕ್ ನಿಮ್ಮ ಏನಾದರೂ ಇದ್ದರೆ ಕೆಳಗಡೆ ಕೊಟ್ಟಿರೋಂಥ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ನಿಯಾಸ್ ಕನ್ಸ್ಟ್ರಕ್ಷನ್ದು. ಒಂದು ಸತಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪೂರ ಡೀಟೇಲ್ಸು ಕೊಡ್ತೀವಿ, ಕೊಟೇಷನ್ ಕೊಡ್ತೀವಿ. ಈ ರೀತಿ ಯಾವುದೇ ವರ್ಕ್ ಇದ್ರೂ ಪ್ಲೀಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.